ಹಾಯ್ ಬಟರ್ಫ್ಲೈಸ್, ಎಲ್ಲರಿಗೂ ಕನ್ನಡ ಒಪ್ಪನು ಕವಿತಾಲಯ ಚಾನೆಲ್ಗೆ ತುಂಬಾ ಸುಸ್ವಾಗತ ಅಂತ ಹೇಳ್ತಾ ಎಲ್ಲರೂ ಹೇಗಿದ್ದೀರಾ? ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮೀ, ಥ್ಯಾಂಕ್ ಯು ಆಲ್ ಆಫ್ ಯು. ನನ್ನ ಕೈ ಡೈಲಿ ವಿಡಿಯೋಸ್ ಮಾಡಕ್ ಆಗ್ತಿಲ್ಲ, ಬಟ್ ಆದ್ರೂ ಇವತ್ತು ಒಂದೊಳ್ಳೆ ಟಾಪಿಕ್ ಜೊತೆ ನಾನು ನಿಮ್ ಮುಂದೆ ಬಂದಿದ್ದೀನಿ. ಹೌದು, ಡೈಲಿ ವಿಡಿಯೋಸ್ ಮಾಡಕ್ ಆಗ್ತಿಲ್ಲ. ತುಂಬಾ ಜನ ಕೇಳ್ತಿದ್ದಾರೆ ನನ್ನ ಫ್ರೆಂಡ್ಸ್ ಎಲ್ಲ, ಯಾಕೆ ಡೈಲಿ ವಿಡಿಯೋಸ್ ಮಾಡಕ್ ಆಗ್ತಿಲ್ಲ ಅಂತ. ಎಸ್, ಕೆಲ್ಸಕ್ಕೆ ಹೋಗ್ತೀನಲ್ಲ, ಸ್ವಲ್ಪ ಬಿಸಿ ಇದ್ದೀನಿ, ಅದಕ್ಕೋಸ್ಕರ ಮಾಡಕ್ ಆಗ್ತಿಲ್ಲ. ಬಟ್ ಐ ಮೇಕ್ ಶ್ಯೂರ್ ದಟ್ ಐ ಡೂ ದ ವಿಡಿಯೋಸ್ ರೆಗ್ಯುಲರ್ಲಿ ಮಾಡಿ ಅಪ್ಲೋಡ್ ಮಾಡ್ತೀನಿ. ಒಂದೊಳ್ಳೊಳ್ಳೆ ಟಾಪಿಕ್, ಒಂದೊಳ್ಳೊಳ್ಳೆ ಇನ್ಫಾರ್ಮೇಶನ್ಸ್ ನ ನಿಮ್ಗೆ ಕೊಡಕ್ಕೆ ಯಾವಾಗ್ಲೂ ನಾನು ನಿಮ್ ಮುಂದೆ ಫಸ್ಟ್ ನಾನು ಇನ್ಫಾರ್ಮೇಶನ್ಸ್ ನ, ಬಿಕಾಸ್ ನಾನು ಒಂದು ಮೆಸೇಜ್ ನ ಕೊಡಬೇಕು ಆದ್ರೆ ಅದು ತುಂಬಾ ಯೂಸ್ಫುಲ್ ಆಗಿರ್ಬೇಕು ಎಲ್ಲಾರ್ಗು. ಐ ಡೋಂಟ್ ವಾಂಟ್ ಟು ಡೂ ರ್ಯಾಂಡಮ್ ವಿಡಿಯೋಸ್ ಮಾಡಕ್ ನನ್ಗೆ ಇಷ್ಟ ಇಲ್ಲ. ರ್ಯಾಂಡಮ್ ಆಗಿ ನಾನು ಹೇಗ್ ಬೇಕಾದ್ರೆ ಆಗ ಮಾಡ್ಬೋದು. ನಾನ್ ಕೊಡುವಂತ ಇನ್ಫಾರ್ಮೇಶನ್ ತುಂಬಾ ಯೂಸ್ಫುಲ್ ಆಗಿರ್ಬೇಕು. ಅದಕ್ಕೋಸ್ಕರ ನಾನು ಸ್ವಲ್ಪ ಗ್ಯಾಪ್ ಬಿಟ್ಟು ಬಿಟ್ಟು ಮಾಡ್ತಾ ಇದ್ದೀನಿ. ನಾನು ಏನಾದ್ರು ಕೆಲ್ಸಕ್ಕೆ ಹೋಗ್ದಿರಾ ಮನೇಲೆ ಕುತ್ಕೊಂಡ್ರೆ ತುಂಬಾ ಟಾಪಿಕ್ಸ್ ನ, ಒಳ್ಳೊಳ್ಳೆ ವಿಡಿಯೋಸ್, ತುಂಬಾ ಟಾಪಿಕ್ಸ್, ಇಂಟ್ರೆಸ್ಟಿಂಗ್ ವಿಡಿಯೋಸ್ ಆಗಿರ್ಬೋದು, ನಿಮ್ಗೆ ಯೂಸ್ ಆಗುವಂತ ವಿಡಿಯೋಸ್ ಬೇಕಾದ್ರೆ ಮಾಡ್ಬೋದು. ಬಟ್ ಕೆಲ್ಸಕ್ಕೆ ಹೋಗ್ತೀನಲ್ಲ, ಫ್ರೀ ಟೈಮ್ ಅಲ್ಲಿ ಒಳ್ಳೊಳ್ಳೆ ಟಾಪಿಕ್ಸ್ ನ ಕಲೆಕ್ಟ್ ಮಾಡ್ಕೊಂಡು ಅದರಲ್ಲಿ ನಾನು ಅದನ್ನ ಟೆಸ್ಟ್ ಮಾಡ್ಕೊಂಡಿರ್ತೀನಿ. ನಾನು ಏನೇ ಇನ್ಫಾರ್ಮೇಶನ್ ನಿಮ್ಗೆ ಕೊಡ್ಬೇಕಾದ್ರೂ ಮುಂಚೆ ನಾನು ಅದನ್ನ ಆಲ್ರೆಡಿ ನಾನು ಟ್ರೈ ಮಾಡಿರ್ತೀನಿ, ಎಕ್ಸ್ಪೆರಿಮೆಂಟ್ ಮಾಡಿರ್ತೀನಿ. ಆಮೇಲೆ ನಾನು ಅದನ್ನ ನಿಮ್ಗೆಲ್ಲರಿಗೂ ಹೇಳ್ಕೊಡ್ತೀನಿ. ಯಾಕೆ ಅಂದ್ರೆ ಎಲ್ಲರಿಗೂ ರಿಸಲ್ಟ್ ಬರ್ಬೇಕಲ್ವಾ? ರಿಸಲ್ಟ್ ತುಂಬಾ ಇಂಪಾರ್ಟೆಂಟ್. ಸೊ ರಿಸಲ್ಟ್ ಇಲ್ಲ ಅಂದ್ರೆ ಮೇಡಮ್ ಏನೋ ಹೇಳ್ತಿದಾರೆ ಚಾನೆಲ್ ಅಲ್ಲಿ, ಇದೆಲ್ಲ ಆಗುತ್ತಾ ಅಂತ ತುಂಬಾ ಜನ ಡೌಟ್ ಪಡ್ತಾರೆ. ಸೊ ಆ ಡೌಟ್ಸ್ ಏನು ಇಲ್ದಿರಾ ನಾನ್ ಎಕ್ಸ್ಪೆರಿಮೆಂಟ್ ಮಾಡಿರ್ತೀನಿ. ನನ್ನ ಎಕ್ಸ್ಪೆರಿಮೆಂಟ್ ಆದ್ಮೇಲೆ ನನ್ಗೆ ಅದ್ರ ರಿಸಲ್ಟ್ ಬಂದ್ಮೇಲೆ ನಾನ್ ನಿಮಗ್ ಶೇರ್ ಮಾಡ್ತೀನಿ. ಸೊ ಅರ್ಥ ಆಯ್ತಲ್ವಾ? ಇವತ್ತಿನ ಟಾಪಿಕ್ ವಾಟರ್ ಮ್ಯಾನಿಫೆಸ್ಟೇಷನ್, ಇಲ್ಲ ಅಂದ್ರೆ ವಾಟರ್ ಟೆಕ್ನಿಕ್. ಒಂದು ಬ್ಯೂಟಿಫುಲ್ ಆಗಿರುವಂತ ವಾಟರ್ ಟೆಕ್ನಿಕ್ ಹೇಳ್ಕೊಡ್ತೀನಿ ಇವತ್ತು. ನನ್ನ ಡೇ ಟು ಡೇ ಲೈಫ್ ಅಲ್ಲಿ ಈಗ ನಾನು ವಾಟರ್ ಮ್ಯಾನಿಫೆಸ್ಟೇಷನ್ ಮಾಡ್ಕೋತೀನಿ. ಮ್ಯಾನಿಫೆಸ್ಟೇಷನ್ ಅಂದ್ರೆ ಏನು? ಪ್ರೇಯರ್. ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಂತೀನಿ. ಪ್ರೇಯರ್ಗೂ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತೀವಿ, ಮ್ಯಾನಿಫೆಸ್ಟೇಷನ್ಗೂ ಪ್ರೇಯರ್ ಅಂತ ಹೇಳ್ತೀವಿ. ಹೇಗೆ ಅಂತ ಹೇಳಿದ್ರೆ, ದೇವರಿಗೆ ದೀಪ ಹಚ್ತೀವಿ, ಊದ್ಗಡ್ಡಿ ಹಚ್ತೀವಿ, ಪ್ರೇಯರ್ ಮಾಡ್ಕೋತೀವಿ, ಕರೆಕ್ಟ್ ಅಲ್ವಾ? ರಿಮೂವ್ ಆಲ್ ದ ನೆಗೆಟಿವ್ ಎನರ್ಜೀಸ್ ಅಂತ ಪ್ರೇ ಮಾಡ್ಕೋತೀವಿ. ಬಟ್ ಮ್ಯಾನಿಫೆಸ್ಟೇಷನ್ ಅಲ್ಲಿ ನಾವು ಆಲ್ರೆಡಿ ಆಗಿದೆ ಅನ್ನೋ ತರ ಮ್ಯಾನಿಫೆಸ್ಟ್ ಮಾಡ್ಕೊಂತೀವಿ. ಡಿಫ್ರೆನ್ಸ್ ಗೊತ್ತಾಯ್ತಲ್ಲ ನಿಮ್ಗೆ? ದರ್ ಇಸ್ ನಥಿಂಗ್ ಡಿಫ್ರೆನ್ಸ್. ಓಕೆ, ದೇವ್ರ ಹತ್ರ ಹೋಗ್ಬಿಟ್ಟು ನಾವು, ದೇವ್ರೆ ನನ್ ಕಷ್ಟನ ಪರಿಹಾರ ಮಾಡಪ್ಪ, ನಾನು ಹೀಗಿರ್ಬೇಕು, ಹಾಗಿರ್ಬೇಕು, ನನ್ಗೆ ಅದ್ ಕೊಡು, ಇದ್ ಕೊಡು ಅಂತ ಕೇಳ್ತೀವಿ. ಬಟ್ ಮ್ಯಾನಿಫೆಸ್ಟೇಷನ್ ಮಾಡ್ಕೊಬೇಕಾದ್ರೆ ನಾವು ಪಾಸಿಟಿವ್ ಥಿಂಕಿಂಗ್ ನ, ಪಾಸಿಟಿವ್ ಇಮೋಷನ್ಸ್ ನ ಕೊಟ್ಟು, ಪಾಸಿಟಿವ್ ಥಾಟ್ಸ್ ನ ಕೊಟ್ಟು, ಆಲ್ರೆಡಿ ನನ್ಗೆಲ್ಲ ನಾನು ಅನ್ಕೊಂಡಿರೋದೆಲ್ಲ ಆಗಿದೆ ಅನ್ನೋ ತರ ನಾವು ಮ್ಯಾನಿಫೆಸ್ಟ್ ಮಾಡ್ಕೊಬೇಕು. ಅರ್ಥ ಆಯ್ತಲ್ಲ ಎಲ್ಲಾರ್ಗು? ಕ್ಲಿಯರ್ ಆಯ್ತಲ್ಲ ಮ್ಯಾನಿಫೆಸ್ಟೇಷನ್ ಅಂದ್ರೆ ಹೇಗೆ ಅಂತ? ನಾವು ಮ್ಯಾನಿಫೆಸ್ಟೇಷನ್ ನ ತುಂಬಾ ವಿಧವಾಗಿ ಮಾಡ್ಕೊಬಹುದು. ಹೀಗೆ ಮಾಡ್ಕೊಬೇಕು, ದಿರ್ ಇಸ್ ನಥಿಂಗ್ ರೂಲ್ಸ್. ವಿ ಕ್ಯಾನ್ ಈವನ್ ಮೈಂಡ್ ಇಂದನು ನಾವ್ ಅನ್ಕೊಂಡಿದ್ದನ್ನ ಅನ್ಕೊಂಡಂಗೆ ಆಗ್ಬೇಕು ಅಂತ ನಾವು ಮೈಂಡ್ ಇಂದನು ಮ್ಯಾನಿಫೆಸ್ಟ್ ಮಾಡ್ಕೊಬಹುದು. ಬಟ್ ದರ್ ಇಸ್ ಡಿಫ್ರೆಂಟ್ ಕೈಂಡ್ ಆಫ್ ಟೆಕ್ನಿಕ್ಸ್. ಓಕೆ, ಡಿಫ್ರೆಂಟ್ ಟೈಪ್ ಆಫ್ ಮೆಡಿಟೇಷನ್ಸ್ ತುಂಬಾ ಇದೆ. ಹೇಗ್ ಬೇಕಾದ್ರೂ ಮ್ಯಾನಿಫೆಸ್ಟ್ ಮಾಡ್ಕೊಬಹುದು. ನಡ್ಕೊಂಡು ಹೋಗ್ತಾ ಇದ್ರು ಮ್ಯಾನಿಫೆಸ್ಟ್ ಮಾಡ್ಕೊಬಹುದು, ಕೂತ್ಕೊಂಡಿದ್ರು ಮ್ಯಾನಿಫೆಸ್ಟ್ ಮಾಡ್ಕೊಬಹುದು. ಓಕೆ, ಅರ್ಥ ಆಯ್ತಲ್ಲ ಎಲ್ಲಾರ್ಗು? ಬಟ್ ಎಲ್ಲದಕ್ಕೂ ಟೆಕ್ನಿಕ್ ನಾವ್ ಯಾವ ತರ ಯೂಸ್ ಮಾಡ್ತೀವಿ, ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇವತ್ತು ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ವಾಟರ್ ಟೆಕ್ನಿಕ್. ಯಾರು ಇದು ವಾಟರ್ ಟೆಕ್ನಿಕ್ ನ ಕಂಡಿಡಿದಿರೋದು ಯಾರು? ಎಲ್ಲರಿಗೂ ಗೊತ್ತಿರ್ಬೇಕಲ್ವಾ? ಹಾಗೆ ವಾಟರ್ ಟೆಕ್ನಿಕ್ ನ ಯಾರು ಕಂಡಿಡಿದ್ರು, ವಾಟರ್ ಇಂದ ಇದೆಲ್ಲ ಸಾಧ್ಯನಾ ಅಂತ, ಅಲ್ವಾ? ಸೊ ವಾಟರ್ ಟೆಕ್ನಿಕ್ ಬಂದ್ಬಿಟ್ಟು ಹೇಗಿರುತ್ತೆ ಅಂದ್ರೆ, ಫಸ್ಟ್ ಆಫ್ ಆಲ್ ಅದನ್ನ ಯಾರು ಎಕ್ಸ್ಪೆರಿಮೆಂಟ್ ಮಾಡಿದ್ರು, ಯಾರು ಪ್ರಪಂಚಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ರು, ಅದನ್ನ ನಾವು ತಿಳ್ಕೊಳ್ಳೋಣ. ನಮ್ಮನೆ ಹತ್ರ ತುಂಬಾ ಸೌಂಡ್ ಬರ್ತಿದೆ. ಓಕೆ, ವಿಡಿಯೋ ಮಾಡಕ್ಕೂ ಬಿಡಲ್ಲ, ಏನಾದ್ರೂ ಒಂದು ಸೌಂಡ್ ಮಾಡ್ತಾನೆ ಇರ್ತಾರೆ. ಇಟ್ಸ್ ಓಕೆ, ಐ ಆಮ್ ಸಾರಿ. ಓಕೆ, ವಾಟರ್ ಟೆಕ್ನಿಕ್. ದರ್ ಇಸ್ ಅ ಗ್ಲಾಸ್ ಆಫ್ ವಾಟರ್. ಓಕೆ, ಇದು ನಾನ್ ಡೈಲಿ ನನ್ಗೋಸ್ಕರ ಇಟ್ಕೊಂಡಿರ್ತೀನಿ ಗ್ಲಾಸ್ ಆಫ್ ವಾಟರ್. ಯಾವಾಗ್ಲೂ ನನ್ನ ಟೇಬಲ್ ಮೇಲೆ, ಹಾಲ್ ಅಲ್ಲಿ ಯಾವಾಗ್ಲೂ ಇಟ್ಟಿರ್ತೀನಿ ಈ ವಾಟರ್ನ. ಈ ವಾಟರ್ ಅಲ್ಲಿ ನಾನು ಏನ್ ಬೇಕಾದ್ರೂ ಹೇಳ್ಕೊಂತೀನಿ. ಅಫರ್ಮೇಶನ್ಸ್ ಹೇಗೆ ಹೇಳ್ಕೊತೀರಾ? ಐ ಆಮ್ ಹೆಲ್ದಿ, ಐ ಆಮ್ ಹೆಲ್ದಿ, ಐ ಆಮ್ ಹೆಲ್ದಿ. ಐ ಆಮ್ ಸ್ಟ್ರಾಂಗ್, ಐ ಆಮ್ ಸ್ಟ್ರಾಂಗ್, ಐ ಆಮ್ ಸ್ಟ್ರಾಂಗ್. ಐ ಆಮ್ ಬೋಲ್ಡ್, ಐ ಆಮ್ ಬೋಲ್ಡ್, ಐ ಆಮ್ ಬೋಲ್ಡ್. ಐ ಆಮ್ ಎನರ್ಜೆಟಿಕ್ ಅಂಡ್ ವೆರಿ ಹ್ಯಾಪಿ. ಓಕೆ, ಐ ಆಮ್ ಎನರ್ಜೆಟಿಕ್ ಅಂಡ್ ವೆರಿ ಹ್ಯಾಪಿ. ಆಲ್ರೆಡಿ ನಾನು ಎನರ್ಜೆಟಿಕ್ ಆಗಿದ್ದೀನಿ, ಆಲ್ರೆಡಿ ನಾನು ಹ್ಯಾಪಿ ಆಗಿದ್ದೀನಿ, ಆಲ್ರೆಡಿ ನಾನು ಜಾಯ್ಫುಲ್ ಆಗಿದ್ದೀನಿ. ಏನ್ ಬೇಕಾದ್ರೂ ನಾನು ಒಂದು ವಿಶ್ನ ಇಲ್ಲ ಎರಡು ವಿಶ್ನ ಕಂಟಿನ್ಯೂಸ್ 21 days ನಾನು ಸೇಮ್ ವಿಶ್ನ ಹೇಳ್ಕೊಂತಾನೆ ಇರ್ತೀನಿ ಇದ್ರಲ್ಲಿ. ಓಕೆ, ಅರ್ಥ ಆಯ್ತಲ್ಲ ಎಲ್ಲಾರ್ಗು? ವಾಟರ್ ಮ್ಯಾನಿಫೆಸ್ಟೇಷನ್. ಇದು ವಾಟರ್ ಮ್ಯಾನಿಫೆಸ್ಟೇಷನ್, ವಾಟರ್ ಎಕ್ಸ್ಪೆರಿಮೆಂಟ್ ಯಾರು ಮಾಡಿದ್ರು? ಡಾಕ್ಟರ್ ಮಸಾರು ಇಮೋಟೋ. ಓಕೆ, ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡ್ಬೋದು. ಈಸ್ ಅ ಸೈಂಟಿಸ್ಟ್. ಓಕೆ, ಡಾಕ್ಟರ್ ಮಸಾರು ಇಮೋಟೋ
ಅವ್ರು ಬಂದ್ಬಿಟ್ಟು ವಾಟರ್ನ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಲ್ಯಾಬಲ್ಲಿ. ಓಕೆ, ಲ್ಯಾಬಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಒಂದೊಂದು ಗ್ಲಾಸ್ ಅಲ್ಲಿ ಒಂದೊಂದು ಬಾಟಲ್ ಅಲ್ಲಿ ವಾಟರ್ಸ್ ನ ಪ್ಲೇಸ್ ಮಾಡಿರ್ತಾರೆ. ಒಂದೊಂದು ಬಾಟಲ್ ವಾಟರ್ಗುನು ಅವರು ಒಂದೊಂದು ಡಿಫ್ರೆಂಟ್ ಟೈಪ್ ಆಫ್ ನೇಮ್ ನ ಇಟ್ಟಿರ್ತಾರೆ, ಲೈಕ್ ಲೇಬಲ್ ಮಾಡಿರ್ತಾರೆ. ಒಂದು ಥ್ಯಾಂಕ್ ಯು ಅಂತ ಆಗಿರ್ಬೋದು, ಒಂದು ಥ್ಯಾಂಕ್ ಯು ಅಂತ ಮಾಡ್ಕೊಂಡಿರ್ತಾರೆ, ಒಂದು ಐ ಲವ್ ಯು ಅಂತ ಮಾಡ್ಕೊಂಡಿರ್ತಾರೆ, ಒಂದು ಐ ಹೇಟ್ ಯು ಅಂತ ಅನ್ಕೊಂಡಿರ್ತಾರೆ, ಇನ್ನೊಂದು ಡೆವಲ್ ಅಂತ ಹಾಕಿರ್ತಾರೆ, ಇನ್ನೊಂದು ಏಂಜಲ್ ಅಂತ ಒಂದು ಲೇಬಲ್ ಹಾಕ್ಬಿಟ್ಟು ವಾಟರ್ ನ ಲ್ಯಾಬ್ ಅಲ್ಲಿ ಇಟ್ಬಿಟ್ಟು ಒಂದ್ ಸ್ವಲ್ಪ ದಿವಸದ ಮಟ್ಟಿಗೆ ಹಾಗೆ ಬಿಟ್ಬಿಡ್ತಾರೆ. ಒಂದ್ ಸ್ವಲ್ಪ ದಿವಸ ಆದ್ಮೇಲೆ, ಓಕೆ, ನಾನು ನಿಮ್ಗೆ ಆ ಇಮೇಜ್ ನಾನು ತೋರಿಸ್ತಾ ಇದ್ದೀನಿ, ನೀವು ಗೂಗಲ್ ಅಲ್ಲೂ ಸರ್ಚ್ ಮಾಡ್ಬೋದು, ಯೂಟ್ಯೂಬ್ ಅಲ್ಲೂ ಸರ್ಚ್ ಮಾಡ್ಬೋದು. ಮಸಾರೋ ಇಮೋಟೋ ಸೈಂಟಿಸ್ಟ್, ಮಸಾರೋ ಇಮೋಟೋ ಅಂತ ಹಾಕ್ಬಿಟ್ರೆ ಅವ್ರ ಎಕ್ಸ್ಪೆರಿಮೆಂಟ್ ಏನೇನ್ ಮಾಡಿದಾರೆ ವಾಟರ್ ಇಂದ ಅದೆಲ್ಲ ಬಂದ್ಬಿಡುತ್ತೆ. ಓಕೆ, ಪ್ಯಾಷನ್ ಅಂತ ಬರ್ದಿರ್ತಾರೆ. ತುಂಬಾ ಲೈಕ್ ನೀವು ಆ ವಿಜುವಲ್ ನ ನೋಡ್ಬೋದು. ನಾನು ಆ ವಿಜುವಲ್ ನ ತೋರಿಸ್ತೀನಿ, ಬನ್ನಿ ನೋಡ್ಕೊಂಡ್ ಬರೋಣ ಎಲ್ಲಾರು. ಓಕೆ, ಹೀಸ್ ಮಸಾರೋ ಇಮೋಟೋ. ವಾಟರ್ ನ ಇವರು ಎಕ್ಸ್ಪೆರಿಮೆಂಟ್ ಮಾಡಿದಾಗ ಅದರಲ್ಲಿ ವಾಟರ್ ನ ಇಷ್ಟು ದಿವಸ ಅಬ್ಸರ್ವೇಷನ್ ಅಲ್ಲಿ ಇಡ್ತಾರೆ. ಒಂದ್ ಸ್ವಲ್ಪ ದಿವಸ ಫಸ್ಟ್ ಲೇಬಲ್ ಹಾಕ್ತಾರೆ, ಲೈಕ್ ಎಕ್ಸಾಂಪಲ್ ಐ ಟೇಕ್ ದಿಸ್ ಇಸ್ ಮೈ ವಾಟರ್ ಬಾಟಲ್. ಈ ವಾಟರ್ ಬಾಟಲ್ ಅಲ್ಲಿ ಏನೇನು ಬರ್ತಿದೆ ಅಲ್ಲ, ಸೊ ಅದೇ ತರ ಅವರು ಲೇಬಲಿಂಗ್ ಮಾಡಿರ್ತಾರೆ. ಓಕೆ, ಒಂದೊಂದೇ ವರ್ಡ್ ನ ಲೇಬಲಿಂಗ್ ಮಾಡಿ ಒಂದು ಸ್ವಲ್ಪ ದಿವಸ ಅದನ್ನ ಅಬ್ಸರ್ವೇಷನ್ ಅಲ್ಲಿ ಇಡ್ತಾರೆ. ಸ್ವಲ್ಪ ದಿವಸ ಅಬ್ಸರ್ವೇಷನ್ ಅಲ್ಲಿ ಇಟ್ಟಾಗ ಏನಾಗುತ್ತೆ, ಆ ವಾಟರ್ ಕೆಳಗಡೆ ಒಂದು ಕ್ರಿಸ್ಟಲ್ ಫಾರ್ಮ್ ಆಗ್ತಾ ಇರುತ್ತೆ. ಆ ಕ್ರಿಸ್ಟಲ್ ನಮ್ಗೆ ಡೈರೆಕ್ಟ್ ಕಣ್ಣಲ್ಲಿ ಕಾಣಿಸೋದಿಲ್ಲ, ಅರ್ಥ ಆಯ್ತಲ್ಲ. ಸೊ ಅದನ್ನ ಅದ್ ಹೆಂಗ್ ಕಾಣಿಸುತ್ತೆ, ಆ ವಾಟರ್ ಒಳಗಡೆ ಒಂದು ಐಸ್ ಕ್ರಿಸ್ಟಲ್ ಫಾರ್ಮ್ ಆಗಿರುತ್ತೆ ಒಂದ್ ಸ್ವಲ್ಪ ದಿನಗಳ ಆದ್ಮೇಲೆ. ಓಕೆ, ಆ ಕ್ರಿಸ್ಟಲ್ ಬಂದು ಒಂದು ಹಾರ್ಟ್ ಶೇಪ್ ಅಲ್ಲಿ ಇರುತ್ತೆ, ಒಂದು ಸ್ಟಾರ್ ಶೇಪ್ ಅಲ್ಲಿ ಇರುತ್ತೆ, ಒಂದು ಡಿಫ್ರೆಂಟ್ ಶೇಪ್ ಅಲ್ಲಿ ಬರುತ್ತೆ. ಅದು ಮೈಕ್ರೋಸ್ಕೋಪ್ ಹಾಕಿ ಅದನ್ನ ನೋಡ್ಬೋದು, ನಾವು ಡೈರೆಕ್ಟ್ ಕಣ್ಣಿಂದ ನೋಡಕ್ ಆಗಲ್ಲ. ಸೊ ಅವರು ಥ್ಯಾಂಕ್ ಯು ಅಂತ ಹೇಳಿದಾಗ ದೇರ್ ಇಸ್ ಒನ್ ಡೈಮಂಡ್ ಶೇಪ್ ಅಲ್ಲಿ ಒಂದು ಕ್ರಿಸ್ಟಲ್ ಫಾರ್ಮ್ ಆಗಿರುತ್ತೆ. ಐ ಲವ್ ಯು ಅಂತ ಹೇಳಿದಾಗ ಅಷ್ಟೇ, ಒಂದು ಹಾರ್ಟ್ ಶೇಪ್, ಒಂದು ಡೈಮಂಡ್ ಶೇಪ್ ವಿತ್ ಸ್ಟಾರ್ ಸಮಥಿಂಗ್. ಓಕೆ, ನೀವು ಆ ವಿಜುವಲ್ ನ ನೋಡ್ಬೋದು, ನಾನು ನಿಮ್ಗೆ ಆಲ್ರೆಡಿ ಇಮೇಜ್ ಅಲ್ಲಿ ತೋರಿಸಿದೀನಿ. ಸೊ ಆ ತರ ಒಂದು ಕ್ರಿಸ್ಟಲ್ ಫಾರ್ಮ್ ಆಗುತ್ತೆ, ಐಸ್ಡ್ ಕ್ರಿಸ್ಟಲ್ ಅಂತ ಹೇಳ್ತೀವಿ. ಅದನ್ನ ನಾವು ಮೈಕ್ರೋಸ್ಕೋಪ್ ಇಂದ ನೋಡಿರ್ತೀವಿ. ಸೊ ಮೈಕ್ರೋಸ್ಕೋಪ್ ಇಂದ ನೋಡಿದಾಗ ಏನಾಗುತ್ತೆ, ನಮ್ಗೆ ಅದ್ರಲ್ಲಿ ಗೊತ್ತಾಗ್ಬಿಡತ್ತೆ ಅಲ್ವಾ. ಸೊ ಮಸಾರೋ ಇಮೋಟೋ ಈಸ್ ಅ ಡಾಕ್ಟರ್ ಅಂತಾನು ಹೇಳ್ಬೋದು, ಸೈಂಟಿಸ್ಟ್ ಅಂತಾನು ಹೇಳ್ಬೋದು. ಸೊ ಅವರು ಎಕ್ಸ್ಪೆರಿಮೆಂಟ್ ಮಾಡಿದಾಗ ಅವ್ರಿಗೆ ಇಷ್ಟೊಂದು ವಿಜುವಲ್ಸ್, ದೇರ್ ಇಸ್ ಅ ವಿಜುವಲ್. ಆ ಗ್ಲಾಸ್ ಎಕ್ಸಾಂಪಲ್, ಈ ಗ್ಲಾಸ್ ಕೆಳಗಡೆ, ಈ ಗ್ಲಾಸ್ ಮೇಲೆ ನಾನು ಒಂದು ಲೇಬಲ್ ಹಾಕಿರ್ತೀನಿ, ಅದ್ರ ಕೆಳಗಡೆ ಇಷ್ಟು ದಿವಸ ಅಂತ ಇದನ್ನ ಇಟ್ಬಿಡ್ತಾರೆ ಅಬ್ಸರ್ವೇಷನ್ಗೆ. ಕೆಳಗಡೆ ಕ್ರಿಸ್ಟಲ್ಸ್ ಫಾರ್ಮ್ ಆಗುತ್ತೆ. ಆ ಕ್ರಿಸ್ಟಲ್ ನ ಮೈಕ್ರೋಸ್ಕೋಪ್ ಇಂದ ಅವರು ಒಂದು ಹೈ ಸ್ಪೀಡ್ ಫೋಟೋಗ್ರಫಿ ಬರುತ್ತೆ. ಅದು ಒಂದು ಟೆಕ್ನಿಕ್. ಹೈ ಸ್ಪೀಡ್ ಫೋಟೋಗ್ರಫಿಯಿಂದ ಅದನ್ನ ತೆಗ್ದಿರ್ತಾರೆ ಕೆಳಗಡೆ ಕ್ರಿಸ್ಟಲ್ಸ್ ಫೋಟೋನ. ಆ ಫೋಟೋನ ಅವ್ರು ಆಕ್ಚುಲಿ ನೀವು ಗೂಗಲ್ ಅಲ್ಲಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಸೊ ಇಟ್ಸ್ ಅ ಬ್ಯೂಟಿಫುಲ್ ಇಮೇಜ್, ಆಕ್ಚುಲಿ ಎಲ್ಲರೂ ನೋಡ್ಬೋದು. ಬನ್ನಿ ಇನ್ನೊಂದ್ಸಲ ನೋಡ್ಕೊಂಡ್ ಬರೋಣ. ಸೊ ದಿಸ್ ಇಸ್ ವಾಟರ್ ಟೆಕ್ನಿಕ್. ಸೊ ಮಸಾರೋ ಇಮೋಟೋ ತುಂಬಾ ಚೆನ್ನಾಗಿಲ್ಲ ಇದನ್ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಹಿ ಎಕ್ಸ್ಪೆರಿಮೆಂಟೆಡ್. ಸೊ ವಾಟರ್ ಅಲ್ಲಿ ನಾವ್ ಏನೆಲ್ಲ ಮ್ಯಾನಿಫೆಸ್ಟ್ ಮಾಡ್ಕೊಬಹುದು ಅನ್ನೋದನ್ನ ಈಗ ನೋಡೋಣ. ಸೊ ಆಲ್ರೆಡಿ ನಾನು ಹೇಳ್ಕೊಟ್ಟಿದೀನಿ, ಅಫರ್ಮೇಶನ್ಸ್ ಹೇಳ್ಬೋದು ವಾಟರ್ ಅಲ್ಲಿ ಅಲ್ವಾ. ಅಫರ್ಮೇಶನ್ಸ್ ಹೇಳ್ಕೊಂಡ್ಮೇಲೆ ಏನಾಗುತ್ತೆ ಮೇಡಮ್, ನಾನು ಅಫರ್ಮೇಶನ್ಸ್ ಹೇಳ್ಕೊಂಡಿದ ತಕ್ಷಣ ಎಲ್ಲ ಚೇಂಜ್ ಆಗ್ಬಿಡತ್ತಾ? ಒಂದ್ ಗ್ಲಾಸ್ ನೀರ್ ತಗೊಂಡೆ, ಐ ಆಮ್ ವೆರಿ ಹೆಲ್ದಿ, ಐ ಆಮ್ ವೆರಿ ಹೆಲ್ದಿ, ಐ ಆಮ್ ವೆರಿ ಹೆಲ್ದಿ ಅಂತ ಹೇಳ್ಕೊಂಡಿದೀನಿ. ಬಟ್ ಹೆಂಗ್ ಚೇಂಜ್ ಆಗುತ್ತೆ? ಅಗೇನ್ ಯುವರ್ ಪಾಸಿಟಿವ್ ಮೈಂಡ್ ಸೆಟ್. ಓಕೆ, ಇಮಿಡಿಯೇಟ್ ಆಗಿ ನಾನು ಇವತ್ತೊಂದ್ ದಿವಸ ಒಂದ್ ಗ್ಲಾಸ್ ನೀರ್ ಕುಡಿದ್ಬಿಟ್ರೆ ಎಲ್ಲ ಚೇಂಜ್ ಆಗುತ್ತಾ? ದಿಸ್ ಹ್ಯಾಸ್ ಟು ಬಿ ಕನ್ಸಿಸ್ಟೆಂಟ್. ಅರ್ಥ ಆಯ್ತಲ್ವಾ? ಕನ್ಸಿಸ್ಟೆಂಟ್ಲಿ ಪ್ರಾಕ್ಟಿಸ್. ನಾನು ಎಷ್ಟು ದಿವಸದಿಂದ ಪ್ರಾಕ್ಟಿಸ್ ಮಾಡ್ತಾ ಇದ್ದೀನಿ? ನಾನು ತುಂಬಾ ವರ್ಷದಿಂದ ಪ್ರಾಕ್ಟಿಸ್ ಮಾಡ್ತಾ ಇದ್ದೀನಿ. ನಾನ್ ಪ್ರಾಕ್ಟಿಸ್ ಮಾಡಿರೋದನ್ನ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ನನಗ್ ರಿಸಲ್ಟ್ ಬಂದ್ಮೇಲೆ ಹೇಳ್ಕೊಡ್ತಾ ಇದ್ದೀನಿ. ಐ ಆಮ್ ಸೋ ಸಾರಿ, ನನಗ್ ರಿಸಲ್ಟ್ ಬಂದ್ಮೇಲೆ ನಿಮ್ಗೆ ಹೇಳ್ಕೊಂತಾ ಇದ್ದೀನಿ. ವಾಟರ್ ಇಂದ ನಾನು ಬೆಳಗಿಂದ ಸಾಯಂಕಾಲವರೆಗೂ ಎಷ್ಟು ಸಲ ನಾನು ವಾಟರ್ ಟಚ್ ಮಾಡ್ತೀನಿ, ವಾಟರ್ ಕುಡಿತಾ ಇರ್ತೀನಿ. ಐ ಕೀಪ್ ಲೈಕ್ ಟೆಲಿಂಗ್ ಸಮಥಿಂಗ್ ಆರ್ ದ ಅದರ್ ಥಿಂಗ್ ಇನ್ ಮೈ ಹಾರ್ಟ್. ಓಕೆ, ಥ್ಯಾಂಕ್ ಯು ಗಾಡ್ ಅಂತ ಹೇಳ್ಕೊಂತೀನಿ, ಐ ಆಮ್ ವೆರಿ ಹೆಲ್ದಿ ಅಂತ ಹೇಳ್ಕೊತೀನಿ. ಥ್ಯಾಂಕ್ ಯು ಗಾಡ್ ಫಾರ್ ಕ್ಲಿಯರಿಂಗ್ ಆಲ್ ದ ಬ್ಲಾಕೇಜಸ್. ನಮ್ಮ ಬಾಡಿನಲ್ಲಿ ಹೆಲ್ತ್ ಬಗ್ಗೆ ನಾನು ಜಾಸ್ತಿ ಹೇಳ್ಕೊತೀನಿ. ಬಿಕಾಸ್ ಹೆಲ್ತ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಏನ್ ಬೇಕಾದ್ರೂ ಸಂಪಾದನೆ ಮಾಡ್ಬೋದು, ಬಟ್ ಗುಡ್ ಹೆಲ್ತ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಲ್ವಾ. ಅದಕ್ಕೋಸ್ಕರ ನಾನು ಯಾವಾಗ್ಲೂ ವಾಟರ್ ಕುಡಿಬೇಕಾದ್ರೆ, ವಾಟರ್ನ ಯೂಸ್ ಮಾಡ್ಬೇಕಾದ್ರೆ ಐ ಬಿ ಟೆಲಿಂಗ್ ಅ ಪಾಸಿಟಿವ್ ಅಫರ್ಮೇಶನ್ಸ್ ಟು ವಾಟರ್. ನೀವು ನೋಡ್ಬೋದು, ನನ್ನ ಹತ್ರ ಒಂದು ಬಾಟಲ್ ಇದೆ. ನಾನು ರೀಸೆಂಟ್ ಆಗಿ ಹೋಗಿ ವಿಶಾಲ್ ಮಾರ್ಟಲ್ ಪರ್ಚೇಸ್ ಮಾಡಿದೆ. ಆಕ್ಚುಲಿ ನಾನು ಪ್ಲೇನ್ ಬಾಟಲ್ ತಗೊಬೇಕು ಅಂತ ಹೋದೆ, ಬಟ್ ಐ ಗಾಟ್ ದಿಸ್ ಬಾಟಲ್. ನಾನು ಪ್ಲೇನ್ ಬಾಟಲ್ ತಗೊಂಡು ಆಲ್ರೆಡಿ ಯೂಸ್ ಮಾಡ್ತಿದ್ದೆ. ಯಾರೋ ಎತ್ಕೊಂಡ್ರು ನನ್ನ ಪ್ಲೇನ್ ಬಾಟಲ್. ಆ ಬಾಟಲ್ನು ಬಿಟ್ಟಿಲ್ಲ ಯಾರು, ನನ್ನ ಬಾಟಲ್ ನಾನು ಬಿಟ್ಟಿಲ್ಲ, ಯಾರೋ ಕಳ್ತನ ಮಾಡ್ಕೊಂಡ್ಬಿಟ್ರು. ಅದೆಲ್ಲಿ ಬಿಟ್ಟೆ ಅಂತಾನು ನನಗೆ ಗೊತ್ತಿಲ್ಲ. ಐ ಆಮ್ ಸೋ ಸಾರಿ.
ಪ್ಲೀಸ್ ಫಾರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು. ಯಾರು ಎತ್ಕೊಂಡ್ರೋ ಗೊತ್ತಿಲ್ಲ ಒಟ್ನಲ್ಲಿ. ಓಕೆ, ಅಂಡ್ ದೆನ್ ಐ ವೆಂಟ್ ಟು ವಿಶಾಲ್ ಮಾರ್ಟ್. ಐ ಬಾಟ್ ದಿಸ್ ಬಾಟಲ್. ಸೊ ಆಕ್ಚುಲಿ ನಾನು ಪ್ಲೇನ್ ಬಾಟಲ್ ತಗೋಬೇಕು ಅಂತ ಹೋದೆ, ಬಟ್ ಐ ಗಾಟ್ ಅಮೇಸಿಂಗ್ ಬಾಟಲ್. ಇದ್ರ ಮೇಲೆ 11 ವರ್ಡಿಂಗ್ಸ್ ಬರ್ತಿದೆ. ಥಿಂಕ್ ಪಾಸಿಟಿವ್, ಎಕ್ಸರ್ಸೈಸ್ ಡೈಲಿ, ಈಟ್ ಹೆಲ್ದಿ, ಡ್ರಿಂಕ್ ವಾಟರ್, ವರ್ಕ್ ಹಾರ್ಡ್, ಸ್ಟೇ ಸ್ಟ್ರಾಂಗ್, worry less, dance more, love always, smile often and be happy. ನೋಡಿ ಎಷ್ಟು ಚೆನ್ನಾಗಿ ಬರ್ದಿದೆ ಇದು. ಅನ್ಎಕ್ಸ್ಪೆಕ್ಟೆಡ್ ಆಗಿ ನನಗೆ ಬಾಟಲ್ ಸಿಕ್ತು ಅಂಡ್ ಐ ವಾಸ್ ಸೋ ಹ್ಯಾಪಿ. ಅಂಡ್ ದಿಸ್ ಕಾಸ್ಟ್ ಇಸ್ ಆಲ್ಸೋ ವೆರಿ ಲೆಸ್. ಐ ಥಿಂಕ್ ಇಟ್ ಇಸ್ 79 rupees ಸಮಥಿಂಗ್. ವೆರಿ ನೈಸ್ ಬಾಟಲ್. ಐ ಆಮ್ ಕ್ಯಾರಿಂಗ್ ದಿಸ್. ಇದನ್ನ ನಾನು ಕ್ಯಾರಿ ಮಾಡ್ತೀನಿ. ಇದು ಕ್ಯಾರಿ ಮಾಡಕ್ಕಿಂತ ಮುಂಚೆ ನಾನು ಏನ್ ಮಾಡ್ತೀನಿ, ಈ ಬಾಟಲ್ ಅಲ್ಲಿ ವಾಟರ್ ಹಾಕೋತೀನಿ. ಹಾಕೊಂಡು ಈ ವಾಟರ್ ಬಾಟಲ್ನ ನನ್ನ ಹಾರ್ಟ್ ಚಕ್ರನಲ್ಲಿ ಇಟ್ಕೊಂಡು ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು, ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು, ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು ಅಂತ ಹೇಳ್ಕೊಂಡು ಇದಕ್ಕೆ ಒಂದು 3 to 4 ಅಫರ್ಮೇಷನ್ಸ್ನ ನನ್ನ ಹೆಲ್ತ್ ಬಗ್ಗೆ ಹೇಳ್ಕೊತೀನಿ, ನನ್ನ ಎನರ್ಜಿ ಬಗ್ಗೆ ಹೇಳ್ಕೊಂಡು ನಾನು ಇದನ್ನ ಕ್ಯಾರಿ ಮಾಡ್ತೀನಿ. ಎಲ್ಲರೂ ಟ್ರೈ ಮಾಡಿ. ತುಂಬಾ ಚೆನ್ನಾಗಿದೆ ವಾಟರ್ ಟೆಕ್ನಿಕ್. ಈ ವಾಟರ್ ಟೆಕ್ನಿಕ್ದು ಇನ್ನ ಒಂದು ಕೆಲವೊಂದು ವಿಡಿಯೋಸ್ನ ಮಾಡ್ತೀನಿ. ಒಂದೇ ವಿಡಿಯೋದಲ್ಲಿ ಎಲ್ಲಾನು ಹೇಳಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಂಡು ಹೋಗ್ತೀನಿ. ವಾಟರ್ ಟೆಕ್ನಿಕ್ಸ್ ನಾನು ತುಂಬಾ ಒಂದು 3 to 4 ವಿಡಿಯೋಸ್ ಮಾಡ್ತೀನಿ. ಅವಾಗ ನಿಮ್ಗೆ ಎಲ್ಲರಿಗೂ ಈಸಿ ಆಗುತ್ತೆ ವಾಟರ್ ಇಂದ ಯಾವ್ಯಾವ ತರ ನಾವು ಟೆಕ್ನಿಕ್ಸ್ ನ ಯೂಸ್ ಮಾಡ್ಬೋದು, ಯಾವ್ಯಾವ ತರ ಮ್ಯಾನಿಫೆಸ್ಟೇಷನ್ ಮಾಡ್ಕೊಬಹುದು ಅಂತ. ಐ ಹೋಪ್ ಯು ಎಂಜಾಯ್ ದಿಸ್ ವಿಡಿಯೋ. ಅಟ್ ದ ಸೇಮ್ ಟೈಮ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡಿ. ಇನ್ನ ನಿಮ್ಗೆ ಯಾವ್ಯಾವ ತರ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ಮೋಟಿವೇಶನ್ ವಿಡಿಯೋಸ್ ಮಾಡಿ ಅಂತ ಹೇಳ್ಬಿಟ್ಟು. ಯಾವ್ಯಾವ ತರ ವಿಡಿಯೋಸ್ ಬೇಕು ಕಮೆಂಟ್ ಬಾಕ್ಸ್ ಅಲ್ಲಿ ಎಲ್ಲರೂ ಮೆಸೇಜ್ ಮಾಡಿ. ವಾಟರ್ ಟೆಕ್ನಿಕ್ ಆಲ್ರೆಡಿ ಯಾರ್ಯಾರು ಮಾಡ್ತಾ ಇದ್ದೀರಾ? ಹೌದು ಮೇಡಮ್, ವಾಟರ್ ಟೆಕ್ನಿಕ್ ನಾನು ಮಾಡ್ತಾ ಇದ್ದೀನಿ, ಅದ್ರಲ್ಲಿ ನನಗೆ ರಿಸಲ್ಟ್ ಬಂದಿದೆ. ಎಲ್ಲರೂ ಕಮೆಂಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್. ಹ್ಯಾವ್ ಅ ವಂಡರ್ಫುಲ್ ಡೇ, ಹ್ಯಾವ್ ಅ ಹ್ಯಾಪಿಯೆಸ್ಟ್ ಡೇ. ಐ ಹೋಪ್ ಈ ವಿಡಿಯೋ ನಿಮ್ಗೆ ತುಂಬಾ ಇಷ್ಟ ಆಯ್ತು. ಐ ಹೋಪ್ ಅಲ್ಲ, ನೀವು ಲೈಕ್ ಮಾಡ್ಲೇಬೇಕು. ಎಲ್ಲರೂ ಲೈಕ್ ಮಾಡಿ. ವಿಡಿಯೋನ ನೋಡಿದಾಗ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ. ಒಂದು ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರ್ತೋಗ್ಬೇಡಿ. ಬಾಯ್. ನಾನು ಇವಾಗ ಈ ವಾಟರ್ನ ಕುಡಿತೀನಿ. ಕುಡಿದ್ಬಿಟ್ಟು ನನ್ನ ಕೆಲಸ ನಾನು ಮಾಡ್ಕೋತೀನಿ. ನೀವು ಅಷ್ಟೇ ಕೈಯಲ್ಲಿ ಯಾವಾಗ ನೀರ್ ಇಟ್ಕೊಂಡ್ರು ಅಷ್ಟೇ ಪ್ರೇಯರ್ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ನೀವು ಶ್ರೀರಾಮ ಜಯರಾಮ ಹೇಳ್ಕೊತೀರಾ, ಏನಾದ್ರೂ ಪ್ರೇಯರ್ ಹೇಳ್ಕೊಂತೀರಾ, ಇಲ್ಲ ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು, ಏನ್ ಬೇಕಾದ್ರೂ ಹೇಳ್ಕೊಳ್ಳಿ. ಬಟ್ ವಾಟರ್ನ ಫಸ್ಟ್ ಹೀಲ್ ಮಾಡ್ಕೊಳ್ಳಿ. ಹೀಲ್ ದ ವಾಟರ್. ಓಕೆ, ವಾಟರ್ ಹ್ಯಾಸ್ ಟು ಬಿ ಹೀಲ್ಡ್. ಓಕೆ, ವಾಟರ್ಗೂ ಎನರ್ಜಿ ತುಂಬಾ ಇರುತ್ತೆ, ತುಂಬಾ ಪವರ್ಫುಲ್ ಎನರ್ಜಿ ಇರುತ್ತೆ ವಾಟರ್ ಅಲ್ಲಿ. ಓಕೆ, ಬಾಯ್.